ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲ್ಯಾಡರ್ ಫ್ರಿಕ್ಷನ್ ಬಗ್ಗೆ ಎರಡನೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲ್ಯಾಡರ್ ಫ್ರಿಕ್ಷನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಮಗೆ 4 ಫಾರ್ಮುಲಾಗಳು ಅಥವಾ 4 ಕಂಡೀಷನ್ಸ್ ಗೊತ್ತಿರಬೇಕು. ಸೊ ಅದರಲ್ಲಿ 3 ಈಕ್ವಿಲಿಬ್ರಿಯಂ ಕಂಡೀಷನ್ಗಳು. ಮೊದಲನೇದು ಯಾವುದು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0, ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0, summation of momentum across any point is equal to 0. Next, f is equal to mu r. So ಇಷ್ಟು ಫಾರ್ಮುಲಾಗಳು ಗೊತ್ತಿದ್ರೆ ನಾವು ಆರಾಮಾಗಿ ಈ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬಹುದು. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಲ್ಲ ಹಾರಿಜಾಂಟಲ್ ಫೋರ್ಸಸ್ ಗಳ ಸಮೇಷನ್. ಹಾರಿಜಾಂಟಲ್ ಫೋರ್ಸ್ ಅಂದ್ರೆ ಬಲಗಡೆ ಹೋಗ್ತಿರುವಂತ ಫೋರ್ಸ್ ಅಥವಾ ಎಡಗಡೆ ಹೋಗ್ತಿರುವಂತ ಫೋರ್ಸ್. ನೆಕ್ಸ್ಟ್, ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೆ ವರ್ಟಿಕಲ್ ಫೋರ್ಸಸ್. ವರ್ಟಿಕಲ್ ಅಂದ್ರೆ ಮೇಲೆ ಅಥವಾ ಕೆಳಗಡೆ ಹೋಗ್ತಿರುವಂತ ಫೋರ್ಸಸ್ ಗಳು. ಮೊಮೆಂಟಮ್ ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಸೊ ಮೊಮೆಂಟಮ್ ಅಂತ ಅಂದ್ರೇನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಯೂಸ್ ಮಾಡಿಕೊಂಡು ಮೊಮೆಂಟಮ್ ನ ಕ್ಲಾಕ್ ವೈಸ್ ಅಥವಾ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಲ್ಲಿ ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅಲ್ಲಿ ನೋಡೋಣ. ನೆಕ್ಸ್ಟ್, ಎಫ್ ಅಂದ್ರೆ ಫ್ರಿಕ್ಷನ್. ಎಫ್ ಅಂದ್ರೇನು? ಫ್ರಿಕ್ಷನ್. ನೆಕ್ಸ್ಟ್, ಮ್ಯೂ ಅಂದ್ರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಅವ್ರು ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅನ್ನ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ? ಅದೇ ಕೋಎಫಿಷಿಯಂಟ್ ಫ್ರಿಕ್ಷನ್ ಮ್ಯೂ ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್, ಆರ್ ಅಂತ ಅಂದ್ರೇನು? ಸರ್ಫೇಸ್ ರಿಯಾಕ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್. ಸರ್ಫೇಸ್ ಆರ್ ನಾರ್ಮಲ್ ರಿಯಾಕ್ಷನ್. ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಬೇಕು? ಈ ಕೊಟ್ಟಿರುವಂತಹ ಡಯಾಗ್ರಾಮ್ ಅನ್ನ ಅನಲೈಸ್ ಮಾಡಿ ಫ್ರೀ ಬಾಡಿ ಡಯಾಗ್ರಾಮ್ ನ ಬರೀಬೇಕು. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಹೇಗೆ ಬರೀತೀವಿ? ಫ್ರೀ ಬಾಡಿ ಡಯಾಗ್ರಾಮ್ ನ ಎಫ್ ಬಿ ಡಿ ಅಂತಾನೂ ಕೂಡ ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಎಫ್ ಬಿ ಡಿ ಏನ್ ಮಾಡಬೇಕು? ಏನಿರೋದು? ಎ ಬಿ. ಸೊ ಬಿ ಇದೆ, ಎ ಇದೆ. ನೆಕ್ಸ್ಟ್, ಎ ಸೈಡ್ ಅಲ್ಲಿ ಇರುವಂತದ್ದೇನು? ಸ್ಮೂತ್ ವಾಲ್. ಸೊ ಸ್ಮೂತ್ ವಾಲ್ ಇದೆ. ಸೊ ಸ್ಮೂತ್ ವಾಲ್ ಏನ್ ಮಾಡುತ್ತೆ? ಒಂದು ರಿಯಾಕ್ಷನ್ ಅನ್ನ ಕೊಡುತ್ತೆ. ಎಫ್ ಬಿ ಡಿ. ಸೊ ಸ್ಮೂತ್ ವಾಲ್ ಏನ್ ಮಾಡುತ್ತೆ? ಈ ಲ್ಯಾಡರ್ ಈ ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ ಮತ್ತೆ ಬಿ ಪಾಯಿಂಟ್ ಅಲ್ಲಿ ಟಚ್ ಆಗ್ತಿರೋದ್ರಿಂದ ಏನ್ ಮಾಡುತ್ತೆ? ಈ ಪಾಯಿಂಟ್ ಎಗೆ ಈ ಸ್ಮೂತ್ ವಾಲ್ ಒಂದು ರಿಯಾಕ್ಷನ್ ಕೊಡುತ್ತೆ. ಯಾವ ರಿಯಾಕ್ಷನ್? ಸರ್ಫೇಸ್ ರಿಯಾಕ್ಷನ್ ಅಥವಾ ನಾರ್ಮಲ್ ರಿಯಾಕ್ಷನ್. ಸೊ ಏನ್ ಮಾಡ್ತೀನಿ? ಪಾಯಿಂಟ್ ಎ ಅಲ್ಲಿ ಕೊಡ್ತಿರೋದ್ರಿಂದ ಸರ್ಫೇಸ್ ರಿಯಾಕ್ಷನ್ ಆರ್ ಎ ಅಂತ ತಗೊಂತೀನಿ. ನೆಕ್ಸ್ಟ್, ಈ ಬಿ ಏನ್ ಮಾಡುತ್ತೆ? ಬಿ ಹತ್ರ ಕೂಡ ಒಂದು ಸರ್ಫೇಸ್ ರಿಯಾಕ್ಷನ್ ಕೊಡುತ್ತೆ. ಯಾವುದು? ಈ ಸರ್ಫೇಸ್ ಫ್ಲೋರ್ ಇದೆಯಲ್ಲ ಆ ಸರ್ಫೇಸ್ ಒಂದು ರಿಯಾಕ್ಷನ್ ಅನ್ನ ಕೊಡುತ್ತೆ. ಸೊ ಅದನ್ನ ಏನಂತ ಕರಿತೀವಿ? ರಿಯಾಕ್ಷನ್ ಅಟ್ ಬಿ. ಸೊ ಇವಾಗ ರಿಯಾಕ್ಷನ್ಸ್ ಗಳಾಯ್ತು. ನೆಕ್ಸ್ಟ್, ಎಷ್ಟು ಈ ಲ್ಯಾಡರಿನ ಲೆಂತ್? ಲ್ಯಾಡರಿನ ಫುಲ್ ಲೆಂತ್ ಇಸ್ ಈಕ್ವಲ್ ಟು 5 ಮೀಟರ್. ನೆಕ್ಸ್ಟ್, ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ? ವೆಯ್ಟ್ ಆಫ್ ದ ಲ್ಯಾಡರ್ ಇಸ್ 400 ನ್ಯೂಟನ್. ಸೊ ವೆಯ್ಟ್ ಏನಾಗುತ್ತೆ? ಸೆಂಟ್ರಲಿ ಪರ್ಪೆಂಡಿಕ್ಯುಲರ್ಲಿ ಡೌನ್ವರ್ಡ್, ಸೆಂಟ್ರಲಿ ವರ್ಟಿಕಲಿ ಡೌನ್ವರ್ಡ್ ಆಕ್ಟ್ ಆಗುತ್ತೆ. ಸೊ ಸೆಂಟರ್ ಅಲ್ಲಿ ವರ್ಟಿಕಲಿ ಡೌನ್ವರ್ಡ್ ಅಂದ್ರೆ ಸೊ ಅರ್ಧ ಆಗಿ ಡಿವೈಡ್ ಆಗುತ್ತೆ. 5 ಡಿವೈಡೆಡ್ ಬೈ 2 ಇಸ್ 2.5 ಮೀಟರ್. ಈ ಕಡೆ ಕೂಡ 2.5 ಮೀಟರ್ ಆಗಿ ಡಿವೈಡ್ ಆಗಿದೆ. ಇದು ಫೋರ್ಸ್ ಎಷ್ಟು? ಸಾರಿ, ವೆಯ್ಟ್ ಎಷ್ಟು? 400 ನ್ಯೂಟನ್ ವೆಯ್ಟ್. ಈಗ ಸೊ ಲ್ಯಾಡರ್ ಆಯ್ತು, ರಿಯಾಕ್ಷನ್ಸ್ ಆಯ್ತು. ಇವಾಗ ಏನಾಗುತ್ತೆ? ನಾನು ಲ್ಯಾಡರ್ ಇಲ್ಲಿದೆ ಅಂತ ಅನ್ಕೊಳ್ಳಿ. ಈ ಲ್ಯಾಡರ್ ಇದು ಒಂದು ಲ್ಯಾಡರ್ ಅಂತ ಅನ್ಕೊಳ್ಳಿ. ಸೊ ಇದೇನಾದ್ರೂ ಸ್ಲಿಪ್ ಆಯ್ತು ಅಂತ ಅನ್ಕೊಳ್ಳಿ. ಈಗ ಸ್ಲಿಪ್ ಆಗ್ಬೇಕಾದ್ರೆ ಏನಾಗ್ತಾ ಇದೆ? ಈ ಪಾಯಿಂಟ್ ಇಲ್ಲಿ ಇದ್ದಿದ್ದು ಈ ಕಡೆ ಬರ್ತಾ ಇದೆ. ಸೊ ಈ ಕಡೆ ಮೊಮೆಂಟಮ್ ಆಗ್ತಾ ಇದೆ ಕೆಳಗಡೆ. ಸೊ ಮೊಮೆಂಟಮ್ ಕೆಳಗಡೆ ಆಗ್ತಾ ಇದೆ ಅಂದ್ರೆ ಫ್ರಿಕ್ಷನ್ ಯಾವ ಕಡೆ ಹೋಗುತ್ತೆ? ಮೇಲ್ಗಡೆ. ಅದರ ಆಪೋಸಿಟ್ ಸೈಡ್ ಅಲ್ಲಿ ಫ್ರಿಕ್ಷನ್ ಆಗುತ್ತೆ. ಸೊ ಫ್ರಿಕ್ಷನ್ ಅಟ್ ಎ. ಸೊ ಅದನ್ನ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಬರೀರಿ. ಫ್ರಿಕ್ಷನ್ ಆಫ್ ಎ. ನೆಕ್ಸ್ಟ್, ಈ ಪಾಯಿಂಟ್ ಅಲ್ಲಿ ಇದ್ದಾಗ ಸ್ಲಿಪ್ ಆದಾಗ ಏನಾಯ್ತು? ಅದು ಕೆಳಗಡೆ ಬಂತು. ಆದ್ರೆ ಇದೇನಾಯ್ತು? ಇನ್ನು ಮುಂದ್ಗಡೆ ಹೋಯ್ತು. ನೋಡಿ, ಇಲ್ಲಿ ಪಾಯಿಂಟ್ ಮುಂದ್ಗಡೆ ಹೋಯ್ತು. ಸೊ ಮುಂದ್ಗಡೆ ಹೋದಾಗ ಏನಾಯ್ತು? ಮೋಷನ್ ಈ ಕಡೆ ಇದೆ, ಆದ್ರೆ ಫ್ರಿಕ್ಷನ್ ಯಾವ ಕಡೆ ಬರುತ್ತೆ? ಅದರ ಆಪೋಸಿಟ್ ಡೈರೆಕ್ಷನ್. ಸೊ ಫ್ರಿಕ್ಷನ್ ಏನ್ ಮಾಡುತ್ತೆ? ಅದರ ಆಪೋಸಿಟ್ ಡೈರೆಕ್ಷನ್ ಎಫ್ ಬಿ. ಈಗ ಅವ್ರೇನ್ ಹೇಳಿದ್ದಾರೆ? ಸ್ಮೂತ್ ವಾಲ್ ಅಂತ ಹೇಳಿದ್ದಾರೆ. ಸೊ ಸ್ಮೂತ್ ವಾಲ್ ಅಂತ ಅಂದ್ರೆ ಅದು ಯಾವುದೇ ಫ್ರಿಕ್ಷನ್ ಅನ್ನ ಕೊಡಲ್ಲ. ಸೊ ಫ್ರಿಕ್ಷನ್ ಅಟ್ ಎ ಏನಾಯ್ತು? ಫ್ರಿಕ್ಷನ್ ಆಫ್ ಎ ಯಾವ್ದ್ರ ಪ್ರಕಾರ ಬಂದಿತ್ತು? ಸ್ಮೂತ್ ವಾಲ್ ಇಂದ ಫ್ರಿಕ್ಷನ್ ಬರ್ತಿತ್ತು. ಆದ್ರೆ ಈ ಫ್ರಿಕ್ಷನ್ ಏನಾಗ್ತಾ ಇದೆ? 0 ಆಗಿರುತ್ತೆ. ಏನಕ್ಕೆ? ಸ್ಮೂತ್ ವಾಲ್ ಆಗಿರೋದ್ರಿಂದ ಸ್ಮೂತ್ ವಾಲ್ ಯಾವುದೇ ಫ್ರಿಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಇವಾಗ ಫ್ರಿಕ್ಷನ್ ಏನ ಅಳಿಸ್ಬಿಡಿ, ಏನಕ್ಕೂ ಅದೇನು ಬೇಕಾಗಿಲ್ಲ. 0 ಅಂತ ಆದ್ಮೇಲೆ ಮುಗೀತು, ಬೇಡ. ಈಗ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಕಂಡೀಷನ್ ಯಾವುದು? ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಯಾವ್ಯಾವ ಹಾರಿಜಾಂಟಲ್ ಫೋರ್ಸಸ್ ಇದೆ ನೋಡಿ. ರಿಯಾಕ್ಷನ್ ಅಟ್ ಎ ಇದೆ, ಮತ್ತೆ ಇನ್ಯಾವುದು ಕೂಡ ಹಾರಿಜಾಂಟಲ್ ಇಲ್ಲ. ಇದು ವರ್ಟಿಕಲ್ ಫೋರ್ಸ್, ಇದು ವರ್ಟಿಕಲ್ ಫೋರ್ಸ್, ಇಲ್ಲೊಂದು ಹಾರಿಜಾಂಟಲ್ ಫೋರ್ಸ್ ಇದೆ. ಸೊ ಹಾರಿಜಾಂಟಲ್ ಫೋರ್ಸಸ್ ಗಳಲ್ಲಿ
ಬಲಗಡೆ ಹೋಗ್ತಿರುವಂತದ್ದನ್ನ ಪ್ಲಸ್ ಮತ್ತೆ ಎಡಗಡೆ ಹೋಗ್ತಿರುವಂತಹ ಫೋರ್ಸಸ್ ಗಳನ್ನ ನೆಗೆಟಿವ್ ಆಗಿ ತಗೊಳ್ತೀವಿ. ಸೊ ರಿಯಾಕ್ಷನ್ ಅಟ್ ಎ ಏನ್ ಮಾಡ್ತಾ ಇದೆ, ಬಲಗಡೆ ಹೋಗ್ತಾ ಇದೆ. ಸೊ ಬಲಗಡೆ ಹೋಗ್ತಿದ್ರೆ ಪ್ಲಸ್ ಆಗಿ ತಗೋಬೇಕು. ಸೊ 0 is equal to RA. ನೆಕ್ಸ್ಟ್ ಫ್ರಿಕ್ಷನ್ ಬಿ ಏನ್ ಮಾಡ್ತಾ ಇದೆ, ಲೆಫ್ಟ್ ಸೈಡ್ ಬರ್ತಾ ಇದೆ. ಸೊ ಮೈನಸ್ ಎಫ್ ಬಿ. ಇವಾಗ ಏನ್ ಮಾಡ್ತೀನಿ, ಮೈನಸ್ ಎಫ್ ಬಿ ನ ಈ ಕಡೆ ತಂದ್ರೆ ಏನಾಗುತ್ತೆ, ಫ್ರಿಕ್ಷನ್ ಆಫ್ ಬಿ ಇಸ್ ಈಕ್ವಲ್ ಟು ರಿಯಾಕ್ಷನ್ ಅಟ್ ಎ. ಸೊ ಇವಾಗ ನನಗೆ ಇವೆರಡರದ್ದು ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು 0. ಯಾವುದು, ವರ್ಟಿಕಲ್ ಫೋರ್ಸಸ್. ಸೊ ವರ್ಟಿಕಲ್ ಫೋರ್ಸಸ್ ಮಾಡಬೇಕಾದ್ರೆ ನಾವು ಮೇಲ್ಗಡೆ ಹೋಗ್ತಿರುವಂತಹ ಫೋರ್ಸಸ್ ನ ಪಾಸಿಟಿವ್, ಕೆಳಗಡೆ ಹೋಗ್ತಿರುವಂತಹ ಫೋರ್ಸಸ್ ಗಳನ್ನ ನೆಗೆಟಿವ್ ಅಂತ ತಗೊಂತೀವಿ. ಇಲ್ಲಿ ಯಾವ್ಯಾವ ಫೋರ್ಸ್ ಇದೆ, ವರ್ಟಿಕಲ್ ಫೋರ್ಸಸ್ 400 ನ್ಯೂಟನ್ ಮತ್ತೆ ರಿಯಾಕ್ಷನ್ ಅಟ್ ಬಿ. ಸೊ 400 ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಕೆಳಗಡೆ ಬರ್ತಿದ್ರೆ ಏನ್ ಮಾಡಬೇಕು, ನೆಗೆಟಿವ್ ಆಗಿ ತಗೋಬೇಕು, ಮೈನಸ್ 400. ನೆಕ್ಸ್ಟ್ ರಿಯಾಕ್ಷನ್ ಅಟ್ ಬಿ ಏನ್ ಮಾಡ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ಪ್ಲಸ್ ಆರ್ ಬಿ. ಇವಾಗ ಮೈನಸ್ ನ ಈ ಕಡೆ ತಗೊಂಡ್ಬಂದ್ರೆ 400 ನ್ಯೂಟನ್ ಇಸ್ ಈಕ್ವಲ್ ಟು ರಿಯಾಕ್ಷನ್ ಅಟ್ ಬಿ. ಈಗೇನ್ ಸಿಕ್ತು ನಮ್ಗೆ, ರಿಯಾಕ್ಷನ್ ಅಟ್ ಬಿ ವ್ಯಾಲ್ಯೂ ಸಿಕ್ತು. ಎಷ್ಟು, 400 ನ್ಯೂಟನ್. ನಮಗೆ ಏನ್ ಫೈಂಡ್ ಮಾಡೋದು ಕೇಳಿದ್ರು, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಮ್ಯೂ ವ್ಯಾಲ್ಯೂನ ಕಂಡುಹಿಡಿಬೇಕು. ನೆಕ್ಸ್ಟ್ ಅಂಡ್ ದ ಫ್ರಿಕ್ಷನಲ್ ಫೋರ್ಸ್ ಬಿಕಾಸ್ ಆಫ್ ಬಿಟ್ವೀನ್ ಲ್ಯಾಡರ್ ಅಂಡ್ ಫ್ಲೋರ್. ಲ್ಯಾಡರ್ ಮತ್ತೆ ಫ್ಲೋರ್ ಅಂತ ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಯಾವುದು, ಎಫ್ ಬಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಫ್ ಬಿ ಮತ್ತೆ ಮ್ಯೂ ವ್ಯಾಲ್ಯೂನ ಕಂಡುಹಿಡಿಬೇಕು. ಈಗ ಎಫ್ ಟಿ ವ್ಯಾಲ್ಯೂ ಗೊತ್ತಿಲ್ಲ, ಆರ್ ಎ ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ ಏನ್ ಮಾಡ್ತೀನಿ, ಮೂರನೇ ಕಂಡೀಷನ್ ಅಪ್ಲೈ ಮಾಡ್ತೀನಿ. ಮೂರನೇ ಕಂಡೀಷನ್ ಯಾವುದು, ಸಮೇಷನ್ ಆಫ್ ಮೊಮೆಂಟಮ್. ಸೊ ಸಮೇಷನ್ ಆಫ್ ಮೊಮೆಂಟಮ್ ಮಾಡಬೇಕಾದ್ರೆ ನಾನು ಪಾಯಿಂಟ್ ಬಿ ಅನ್ನ ತಗೊಂತೀನಿ. ಸೊ ಪಾಯಿಂಟ್ ಬಿ ಅನ್ನ ಏನಕ್ಕೆ ತಗೊಂತ ಇದ್ದೀನಿ ಅಂತಂದ್ರೆ, ನೋಡಿ ಸ್ಲಿಪ್ ಆಗ್ತಿರುವಂತ ಸೈಡ್ ಯಾವುದು, ನೋಡಿ ಇಲ್ಲಿ ಸ್ಲಿಪ್ ಆಗ್ತಾ ಇದೆ. ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿರೋದು ಅಷ್ಟೇ, ಲ್ಯಾಡರ್ ಮತ್ತೆ ಫ್ಲೋರ್ ಮಧ್ಯೆ ಇರುವಂತದ್ದು ಅಂತ. ಸೊ ಪಾಯಿಂಟ್ ಬಿ ಅನ್ನ ತಗೊಂತೀನಿ. ಸೊ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ ಆದಾಗ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ನಾನು ಪಾಸಿಟಿವ್ ಅಂತ ತಗೊಂತೀನಿ. ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಬಲಗಡೆ ಸೈಡ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಎಡಗಡೆ ಸೈಡ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ನೆಗೆಟಿವ್, ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಪಾಸಿಟಿವ್. ಈಗ ನೋಡಿ ಯಾವುದು, ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ. ಸೊ ಪಾಯಿಂಟ್ ಬಿ ನ ನಾನು ರೆಫರೆನ್ಸ್ ಆಗಿ ತಗೊಂಡಾಗ ಆ ಪಾಯಿಂಟ್ ಮುಖಾಂತರ ಹೋಗ್ತಿರುವಂತ ಫೋರ್ಸ್ ಅಥವಾ ಆ ಪಾಯಿಂಟ್ ಗೆ ಬರ್ತಿರುವಂತ ಫೋರ್ಸ್, ಇನ್ಕಮಿಂಗ್ ಆರ್ ಔಟ್ ಗೋಯಿಂಗ್ ಫೋರ್ಸ್ ಫ್ರಮ್ ದ ರೆಫರೆನ್ಸ್ ಪಾಯಿಂಟ್ ವಿಲ್ ಬಿ 0. ಸೊ ಅದರ ಮೊಮೆಂಟಮ್ ಏನಾಗಿರುತ್ತೆ, 0. ಸೊ ಇಲ್ಲಿಂದ ಒಳಗಡೆ ಬರ್ತಿರುವಂತ ಫೋರ್ಸ್ ಯಾವುದು, ಆರ್ ಬಿ ಒಳಗಡೆ ಬರ್ತಿದೆ. ಸೊ ಇದರ ವ್ಯಾಲ್ಯೂ ಕೂಡ 0 ಆಗುತ್ತೆ ಮೊಮೆಂಟಮ್ ಅಲ್ಲಿ. ನೆಕ್ಸ್ಟ್ ಇದರಿಂದ ಹೊರಗಡೆ ಹೋಗ್ತಿರುವಂತ ಫೋರ್ಸ್ ಯಾವುದು, ಫ್ರಿಕ್ಷನ್ ಬಿ. ಸೊ ಫ್ರಿಕ್ಷನ್ ಬಿ ವ್ಯಾಲ್ಯೂ ಕೂಡ ನನಗೆ 0 ಆಗುತ್ತೆ. ಸೊ 0 0 ಅಂತ ಬರೀತೀವಿ, 0 ಪ್ಲಸ್ 0. ನೆಕ್ಸ್ಟ್ ಇನ್ನು ಉಳಿದಿರುವಂತಹ ಯಾವುದು, ರಿಯಾಕ್ಷನ್ ಅಟ್ ಎ. ಫ್ರಿಕ್ಷನ್ ಎ ವ್ಯಾಲ್ಯೂ 0 ಇತ್ತು, ಸೊ ಅದನ್ನು ತೆಗೆದಾಕಿದ್ವಿ. ರಿಯಾಕ್ಷನ್ ಅಟ್ ಎ ಉಳಿದಿದೆ ಮತ್ತೆ 400 ನ್ಯೂಟನ್ ಉಳಿದಿದೆ. ಈಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಬೆರಳನ್ನ ಇಟ್ಕೊಳ್ಳಿ. 400 ನ್ಯೂಟನ್ ಎಲ್ಲಿ ಹೋಗ್ತಾ ಇದೆ, ಆ ಕಡೆ ತಿರುಗಿಸಿ, ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ನೋಡಿ, ನನ್ನ ಕೈ ಯಾವ ಕಡೆ ತಿರುಗ್ತಾ ಇದೆ, ಎಡಗಡೆ ತಿರುಗ್ತಾ ಇದೆ. ಎಡಗಡೆ ತಿರುಗ್ತಾ ಇದ್ರೆ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಏನ್ ಮಾಡಬೇಕು, ಮೈನಸ್ 400. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕಾದ್ರೆ ನೋಡಿ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಅಂದ್ರೆ ಇಷ್ಟು ಈ ಜಾಗನ ಕಂಡುಹಿಡ್ಕೊಂಡ್ಬಿಟ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನ ಈಸಿಯಾಗಿ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ನೋಡಿ, ಈ ಟ್ರಯಾಂಗಲ್ ನ ಈ ಕಡೆ ಬರೀತೀನಿ, ಈ ಕಡೆ ಬರೋದ್ನ. ಸೊ ಇವಾಗ ಏನಾಗುತ್ತೆ, ಇದರ ವ್ಯಾಲ್ಯೂ ಗೊತ್ತಿದೆ ಎಷ್ಟು, 2.5 ಮೀಟರ್. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು, 2.5 ಮೀಟರ್. 2.5 ಮೀಟರ್ ಇದೆ. ಸೊ ಇದು ಗೊತ್ತಿದೆ ಅಂತಂದ್ರೆ ಇದು ಹೈಪೋಟೆನ್ಯೂಸ್ ಆಯ್ತು. ನೆಕ್ಸ್ಟ್ ಇದು ಆಪೋಸಿಟ್, ಇದು ಅಡ್ಜಸೆಂಟ್ ಆಯ್ತು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟಾಯ್ತು, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಂದ್ರೆ ಈ ಅಡ್ಜಸೆಂಟ್ ವ್ಯಾಲ್ಯೂ ಬೇಕು. ಸೊ ಏನ್ ಮಾಡ್ತೀನಿ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ನ ಯೂಸ್ ಮಾಡ್ತೀನಿ. ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಅಂತ ಅಂದ್ರೇನು, ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಆಯ್ತು. ಸೊ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ಹೈಪೋಟೆನ್ಯೂಸ್ ವ್ಯಾಲ್ಯೂ ಏನು, 2.5. ಈಗ ಅಡ್ಜಸೆಂಟ್ ವ್ಯಾಲ್ಯೂ ಏನಾಗುತ್ತೆ, ಅಡ್ಜಸೆಂಟ್ ಇಸ್ ಈಕ್ವಲ್ ಟು 2.5 ಕಾಸ್ ಥೀಟಾ. 2.5 ಕಾಸ್ ಥೀಟಾ. ಥೀಟಾ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಥೀಟಾ ವ್ಯಾಲ್ಯೂನ ಆಮೇಲೆ ಫೈಂಡ್ ಮಾಡ್ತಾ ಹೋಗೋಣ. ಸೊ ಇವಾಗ ಏನ್ ಮಾಡ್ಬೋದು, 400 ಗೆ ನಾನು ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, 2.5 ಕಾಸ್ ಥೀಟಾ. 2.5 ಕಾಸ್ ಥೀಟಾ ಅಂತ ಬರೀಬಹುದು. ಸೊ ಹೀಗೆ ಮಾಡಕ್ಕಾಗಲ್ಲಪ್ಪ ಅಂತ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಈಗ ಅಡ್ಜಸೆಂಟ್ ಈ ರೀತಿ ಎಲ್ಲ ನನಗೆ ಮಾಡಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡಿ, ಎಷ್ಟು ಲೆಂತ್ ಇದೆ ನೋಡಿ, ಲೆಂತ್ ಎಷ್ಟಿದೆ, 2.5. ಯಾವ್ದ್ರದ್ದು ಬೇಕಾಗಿರೋದು ನನಗೆ, ಈ ವ್ಯಾಲ್ಯೂ ಬೇಕು. ಸೊ ಇದು ಹಾರಿಜಾಂಟಲ್ ಪ್ಲೇನಾ ವರ್ಟಿಕಲ್ ಪ್ಲೇನಾ, ಹಾರಿಜಾಂಟಲ್ ಪ್ಲೇನ್.
ಸೊ ಹಾರಿಜಾಂಟಲ್ ಪ್ಲೇನ್ ಇದ್ರೆ ಕಾಸ್ ಥೀಟಾ ಅಂತ ಬರೀರಿ. ನೆಕ್ಸ್ಟ್ ಒಂದೊಂದ್ಸಲಿ ಏನಾಗುತ್ತೆ, ಇಲ್ಲಿ ಕೊಟ್ಟಿರ್ತಾರೆ, ಸೊ ಇಲ್ಲಿರುವಂತದ್ರಿಂದ ನನಗೆ ಈ ಡಿಸ್ಟೆನ್ಸ್ ಬೇಕಾಗುತ್ತೆ. ಯಾವುದು? ಈ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಬೇಕಾದಾಗ ಏನ್ ಮಾಡ್ತೀನಿ, ಇದು ಯಾವ ಪ್ಲೇನು? ವರ್ಟಿಕಲ್ ಪ್ಲೇನ್. ಸೊ ವರ್ಟಿಕಲ್ ಪ್ಲೇನ್ ಬೇಕಾದಾಗ ಲೆಂತ್, ಫುಲ್ ಲೆಂತ್ ನ ಬರೀರಿ, ಫುಲ್ ಲೆಂತ್ ಮತ್ತೆ ಸೈನ್ ಥೀಟಾನ ಬರೀರಿ, ಅಷ್ಟೇ, ಸಿಂಪಲ್. ಸೊ ಈ ರೀತಿ ಏನಾದ್ರೂ ನಿಮಗೆ ಕನ್ಫ್ಯೂಷನ್ ಆದ್ರೆ ನೀವು ಆನ್ಸರ್ ಅನ್ನ ತಗೋಬಹುದು. ಇಲ್ಲ ಅಂತಂದ್ರೆ ನೀವು ಇಲ್ಲಿ ಹಾರಿಜಾಂಟಲ್ ಪ್ಲೇನ್ ನ ಮಾಡ್ತಿರೋದ್ರಿಂದ ಕಾಸ್ ಥೀಟಾನ ವ್ಯಾಲ್ಯೂ ಹಾಕಿ, ಡಿಸ್ಟೆನ್ಸ್ ವ್ಯಾಲ್ಯೂ ಹಾಕಿ. ನೆಕ್ಸ್ಟ್ ಇಲ್ಲಿ ಒಂದೊಂದ್ಸಲಿ ಫೋರ್ಸ್ ಕೊಟ್ಟಿರ್ತಾರೆ ಫ್ರಿಕ್ಷನ್. ಸೊ ಅವಾಗ ಏನಾಗುತ್ತೆ, ಇದರ ಡಿಸ್ಟೆನ್ಸ್ ಬೇಕಾಗುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ. ಸೊ ಇದರ ಡಿಸ್ಟೆನ್ಸ್ ಬೇಕಾದಾಗ ಏನ್ ಮಾಡ್ತೀವಿ, ಇದು ಸೈನ್ ಥೀಟಾ. ನೆಕ್ಸ್ಟ್ ರಿಯಾಕ್ಷನ್ ಅಟ್ ಎ ನ ಕಂಡುಹಿಡಿಬೇಕು. ಸೊ ರಿಯಾಕ್ಷನ್ ಅಟ್ ಎ ಏನಾಗ್ತಾ ಇದೆ ನೋಡಿ. ಸೊ ಪಾಯಿಂಟ್ ಬಿ ಅಲ್ಲಿ ಬೆರಳು ಇಡಿ, ರಿಯಾಕ್ಷನ್ ಅಟ್ ಎ ಏನ್ ಮಾಡ್ತಾ ಇದೆ, ಬಲಗಡೆ ಬರ್ತಾ ಇದೆ, ಬಲಗಡೆ. ಸೊ ರೈಟ್. ಸೊ ರೈಟ್ ವರ್ಡ್ ರೊಟೇಷನ್ ಅಂತ ಅಂದ್ರೆ ಪಾಸಿಟಿವ್, ಸೊ ಪ್ಲಸ್. ಇವಾಗ ನಾನು ಒಂದು ಟ್ರಿಕ್ ನ ಹೇಳ್ಕೊಟ್ಟೆ. ಏನ್ ಹೇಳಿದೆ ನಾನು, ಫಸ್ಟ್ ಲೆಂತ್ ನ ಬರೀರಿ. ಲೆಂತ್ ಎಷ್ಟು? ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಲೆಂತ್, ರಿಯಾಕ್ಷನ್ ಅಟ್ ಎ ಇಂದ ಬಿ ವರೆಗೂ ಇರುವಂತ ಫುಲ್ ಲೆಂತ್ ಎಷ್ಟು? 2.5 ಪ್ಲಸ್ 2.5 5 ಮೀಟರ್ ಫುಲ್ ಲೆಂತ್. ಇಲ್ಲಿರುವಂತ ರಿಯಾಕ್ಷನ್ ಆಗಿರೋದ್ರಿಂದ 5. ಫಸ್ಟ್ ಲೆಂತ್ ನ ಬರದೆ. ಫೋರ್ಸ್, ಮೊಮೆಂಟಮ್ ಅಂತ ಅಂದ್ರೇನು? ಫೋರ್ಸ್. ಫಸ್ಟ್ ಫೋರ್ಸ್ ಬರೀರಿ, ರಿಯಾಕ್ಷನ್ ಅಟ್ ಎ ಇಂಟು ಲೆಂತ್ ಎಷ್ಟಪ್ಪ? 5. ಸೊ 5 ಇಂಟು, ಇವಾಗ ಯಾವ್ದ್ರ ಡಿಸ್ಟೆನ್ಸ್ ಬೇಕು? ಈ ಲೆಂತ್ ಸಿಕ್ತು. ಸೊ ನನಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಯಾವ್ದಾಗುತ್ತೆ? ಈ ಡಿಸ್ಟೆನ್ಸ್ ಬೇಕು. ಸೊ ಈ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಸೈನ್ ಥೀಟಾ ಅಂತ ಬರೀಬೇಕು. ಸಾಲ್ವ್ ಮಾಡಿ. ಮೊಮೆಂಟಮ್ ಏನಾಗಿರ್ಬೇಕು? 0 ಗೆ ಈಕ್ವಲ್ ಆಗಿರ್ಬೇಕು. ಸೊ 0 ಇಸ್ ಈಕ್ವಲ್ ಟು 0 ಪ್ಲಸ್ 0 ಅಂತ ಅಂದ್ರೆ 0 ಮೈನಸ್ 400 ಇಂಟು 2.5 ಕಾಸ್ ಥೀಟಾ ಪ್ಲಸ್ ರಿಯಾಕ್ಷನ್ ಅಟ್ ಎ ಇಂಟು 5 ಸೈನ್ ಥೀಟಾ. ಈಗ ಇದು ಮೈನಸ್ ಅಲ್ಲಿ ಇದೆ ಅಲ್ವಾ, ಸೊ ಈ ಕಡೆ ತಂದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 400 ಇಂಟು 2.5 ಕಾಸ್ ಥೀಟಾ ಇಸ್ ಈಕ್ವಲ್ ಟು ರಿಯಾಕ್ಷನ್ ಅಟ್ ಎ ಇಂಟು 5 ಸೈನ್ ಥೀಟಾ. ಸೊ ರಿಯಾಕ್ಷನ್ ಆಫ್ ಎ ವ್ಯಾಲ್ಯೂನ ಕಂಡುಹಿಡಿಬಹುದಾ ನಾವು? ಸೊ ರಿಯಾಕ್ಷನ್ ಆಫ್ ಎ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಈ 5 ಸೈನ್ ಥೀಟಾನ ಕೆಳಗಡೆ ತಗೊಂಬರೋಣ. 5 ಸೈನ್ ಥೀಟಾ ವಿಚ್ ಈಸ್ ಈಕ್ವಲ್ ಟು ರಿಯಾಕ್ಷನ್ ಆಫ್ ಎ. ಸೊ ರಿಯಾಕ್ಷನ್ ಆಫ್ ಎ ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟು? ಇಷ್ಟು. ಇವಾಗ ಥೀಟಾ ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು? ರಿಯಾಕ್ಷನ್ ಅಟ್ ಎ ವ್ಯಾಲ್ಯೂ ಬೇಕು ಅಂತಂದ್ರೆ ನಮಗೆ ಥೀಟಾ ವ್ಯಾಲ್ಯೂ ಬೇಕು. ಸೊ ಥೀಟಾ ಅಂತ ಅಂದ್ರೆ ಏನು? ಥೀಟಾ ಲ್ಯಾಡರ್ ಮತ್ತೆ ಫ್ಲೋರ್ ಮಧ್ಯೆ ಇರುವಂತ ರಿಯಾಕ್ಷನ್. ಸೊ ಇವಾಗ ನನಗೆ ಇಲ್ಲಿ 5 ಮೀಟರ್ ಇದೆ. ಯಾವ್ದಿದು? ಹೈಪೋಟಿನಸ್. ಸೊ ಹೈಪೋಟಿನಸ್ ವ್ಯಾಲ್ಯೂ ಗೊತ್ತಿದೆ. ನೆಕ್ಸ್ಟ್ 4 ಮೀಟರ್ ಇದೆ. ಯಾವ್ದಿದು? ಅಡ್ಜಸೆಂಟ್. ಸೊ ಅಡ್ಜಸೆಂಟ್ ಮತ್ತೆ ಹೈಪೋಟಿನಸ್ ವ್ಯಾಲ್ಯೂ ಗೊತ್ತಿದ್ರೆ ನಾನೇನ್ ಮಾಡ್ಬೋದು? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟಿನಸ್ ವಿಚ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಲ್ವಾ. ಸೊ ಅಡ್ಜಸೆಂಟ್ ವ್ಯಾಲ್ಯೂ ಏನು? ಅಡ್ಜಸೆಂಟ್ ವ್ಯಾಲ್ಯೂ ಈಸ್ 4 divided by hypotenuse is 5 which is equal to cos theta. Next cos na ee kade tandre cos inverse of 4 divided by 5 which is equal to theta. ಏನಂತೆ 36.869 ಡಿಗ್ರಿ. ಸೊ ಕ್ಯಾಲ್ಸಿಲ್ ಮಾಡಿದ್ರೆ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ? 36.869 ಡಿಗ್ರಿ. ಸೊ ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 400 into 2.5 cos 36.869 degree divided by 5 into sin 36.869 degree which is equal to reaction at A. So calcium solve ಮಾಡಿದ್ರೆ reaction at A value ಏನು ಬರುತ್ತೆ? Final reaction at A value ಏನು ಬಂತು? 266.675 Newton. So reaction at A value ಬಂದ್ರೆ ನಾನು friction of B ನ ಕಂಡುಹಿಡಿಬಹುದಾ? So friction of B ನ ಕಂಡುಹಿಡಿಬಹುದು. So reaction of A is equal to friction of B which is equal to 266.675 Newton. So ಯಾವುದರಿಂದ? From equation 1. So ಅವರೇನಂತ ಹೇಳಿದ್ರು? ಫ್ರಿಕ್ಷನ್ ಫೋರ್ಸ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಫ್ರಿಕ್ಷನ್ ಫೋರ್ಸ್ FB ನ ಕಂಡುಹಿಡಿದಾಯ್ತು. ಇವಾಗ ಇನ್ನೊಂದೇನು ಹೇಳಿದರೆ? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾನು ಆಲ್ರೆಡಿ ಫಾರ್ಮುಲಾ ಹೇಳಿದ್ದೆ, F is equal to mu r. ಸೊ ಫ್ರಿಕ್ಷನ್ ಯಾವ ಪ್ರದೇಶದಲ್ಲಿ ಆಗ್ತಾ ಇರೋದು? B. ಸೊ ಅಲ್ಲಿರುವಂತ ಫ್ರಿಕ್ಷನ್ ಯಾವುದು? FB is equal to mu into RB. ಸೊ ಯಾವ್ದ್ರ ವ್ಯಾಲ್ಯೂ ಬೇಕು? ಮ್ಯೂ ವ್ಯಾಲ್ಯೂ ಬೇಕು. ಸೊ FB divided by RB. FB ವ್ಯಾಲ್ಯೂ ಏನು? 266.675 divided by RB ವ್ಯಾಲ್ಯೂ. RB ವ್ಯಾಲ್ಯೂ ಏನು? 400 ನ್ಯೂಟನ್. ಅವಾಗಲೇ ಕಂಡುಹಿಡಿದಿದ್ವಲ್ಲ. ಸೊ 400 which is equal to 266
0.675 divided by 400. So mu value ಏನು 0.666. ಸೊ mu ವ್ಯಾಲ್ಯೂನು ಕೂಡ ಕಂಡುಹಿಡಿದ್ವಿ ಮತ್ತೆ ಫ್ರಿಕ್ಷನಲ್ ಫೋರ್ಸ್ FB ನು ಕೂಡ ಕಂಡುಹಿಡಿದಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.